ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಎಸ್ಐಆರ್ ಕುರಿತು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ತರಬೇತಿ ಕಾರ್ಯಕ್ರಮ. ಎಸ್ಐಆರ್ ಮಾಹಿತಿ ತಪ್ಪದೆ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕರೆ. ಅಲೆಮಾರಿ ಜನಾಂಗದವರ ಹಕ್ಕುಪತ್ರ ಮಾಹಿತಿ ಪಡೆಯಲು ಜಿಲ್ಲಾಧಿಕಾರಿಗಳ ಸೂಚನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 1987ಕ್ಕಿಂತ ಮುಂಚೆ ರಾಜ್ಯದಲ್ಲಿ ಜನಿಸಿದವರಾಗಿರಬೇಕು ಮತ್ತು 2004ಕ್ಕಿಂತ ಮೊದಲಿನಿಂದಲೇ ರಾಜ್ಯದಲ್ಲಿ ವಾಸಿಸಿದವರಾಗಿರಬೇಕೆಂಬ ಕುರಿತು ಮಾಹಿತಿಯನ್ನು ಜನರಿಂದ ಪಡೆದುಕೊಂಡು ದೃಢೀಕರಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಎಸ್ಐಆರ್ ಕುರಿತ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡುತ್ತಾರೆ. ಅಲೆಮಾರಿ ಜನಾಂಗದವರ ಹಕ್ಕುಪತ್ರಗಳ ಮಾಹಿತಿಯನ್ನು ಪಡೆದು ನೋಂದಾಯಿಸಿಕೊಳ್ಳಬೇಕು. ಇದು ಚುನಾವಣಾ ಆಯೋಗದ ಆದೇಶ ಆಗಿರುತ್ತದೆ. ಕಾನೂನಿನ ಚೌಕಟ್ಟಿನಲ್ಲಿ ಎಸ್ಐಆರ್ ಮಾಹಿತಿಯನ್ನು ಪಡೆದುಕೊಳ್ಳಬೇಕೆಂದು ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಇದುವರೆಗೆ ಮ್ಯಾಪಿಂಗ್ ಕೆಲಸ ಯಶಸ್ವಿಯಾಗಿ ಮಾಡಲಾಗಿದೆ. ಇನ್ನು ಮುಂದೆ ಒಂದು ಮನೆಗೆ ತೆರಳಿ ತಪ್ಪದೆ ಜುಲೈ 29ರ ಒಳಗಾಗಿ ಕುಟುಂಬದ ಸದಸ್ಯರ ಮಾಹಿತಿಯನ್ನು ಸಂಗ್ರಹಿಸುವುದು BLOಗಳ ಒಂದು ಪ್ರಮುಖ ಕರ್ತವ್ಯವಾಗಿರುತ್ತದೆ. ಒಂದೇ ಒಂದು ಮನೆಯೂ ಕೂಡ ಯಾರೂ ಕೂಡ ತಪ್ಪಬಾರದು. ಒಂದು ಪ್ರಾಮಾಣಿಕವಾಗಿ ಸಮರ್ಥವಾಗಿ ಕೆಲಸ ಮಾಡಿ ಮುಗಿಸಬೇಕು ಅನ್ನುವಂಥ ಮಾತನ್ನು ಕೂಡ ಶರ್ಮಾ ಅವರು ತಿಳಿಸಿದರು. ಜುಲೈ 1, 1987 ಮತ್ತು 2 ಡಿಸೆಂಬರ್ 2004ರ ಮಧ್ಯದಲ್ಲಿ ಜನಿಸಿದವರ ವಸತಿ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ ಹಾಗೂ ಸ್ವಯಂ ವಿವರ ಅಥವಾ ತಂದೆ ತಾಯಿಯ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಈ ಕೆಲಸವನ್ನು ವೇಗವಾಗಿ ಮುಗಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಚುನಾವಣಾ ಮತದಾನ ತರಬೇತುದಾರರಾದ ಡಾಕ್ಟರ್ ಗೌತಮ್ ಅರಳಿ ಮಾತನಾಡಿ, ಎಸ್ಐಆರ್ 24 ವರ್ಷಗಳ ನಂತರ ಮಾಡಲಾಗ್ತಾ ಇದೆ. 18 ವರ್ಷ ಮೇಲ್ಪಟ್ಟವರು ಮತದಾನ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು. ಅನಾವಶ್ಯಕವಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡ ಹೆಸರುಗಳನ್ನು ಡಿಲೀಟ್ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ರಾಜ್ಯದಲ್ಲಿ 2 ಹಂತದ ಎಸ್ಐಆರ್ ಮುಗಿದಿದ್ದು 3ನೇ ಹಂತದ ಪರಿಷ್ಕರಣೆಯಲ್ಲಿ ನಾವಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ನಿಗದಿತ ಅವಧಿಯೊಳಗೆ ಎಸ್ಐಆರ್ ಕಾರ್ಯ ಮುಗಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 1987 1 ಜುಲೈ 1987 ಸೆಕೆಂಡ್ ಡೇಟ್ 2 ಡಿಸೆಂಬರ್ 2004 2 ಡಿಸೆಂಬರ್ 2/12/2004 2 ಡಿಸೆಂಬರ್ 2004 ಈ 2 ಡೇಟ್ಸ್ ನೀವು ಗಮನದಲ್ಲಿ ಇಟ್ಕೋಬೇಕು. ಫಸ್ಟ್ ಡೇಟ್ 1 ಜುಲೈ 1987. ಇದಕ್ಕಿಂತ ಮುಂಚೆ ಯಾರು ಹುಟ್ಟಿದ್ದಾರೆ ಅವ್ರ ಕಡೆಯಿಂದ ಎಷ್ಟು ಡಾಕ್ಯುಮೆಂಟ್ ತಗೋಬೇಕು ನೀವು? ಒಂದು ಯಾರದು ಸೆಲ್ಫ್ ಅವ್ರದ್ದು ಡಾಕ್ಯುಮೆಂಟ್ ನೀವು ತಗೋಬೇಕಾಗುತ್ತೆ. ಯಾವ ಡಾಕ್ಯುಮೆಂಟ್? 11 ಲಿಸ್ಟ್ ಇದೆ, 11 ಲಿಸ್ಟ್ ಇದೆ. 11ರಲ್ಲಿ ಯಾವುದು ಒಂದು ನಿಮಗೆ ಈಸಿಯಾಗಿ ಯಾವುದು ಸಿಗುತ್ತೆ? ಕಾಸ್ಟ್ ಸರ್ಟಿಫಿಕೇಟ್, ರೆಸಿಡೆನ್ಸ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್. ಅದು ಬ್ಯಾಂಕ್ ಪಾಸ್ಬುಕ್ ಅಂದ್ರೆ 1987ಗಿಂತ ಮುಂಚೆ ಇರಬೇಕು. ಮತ್ತೆ ಅಲೆಮಾರಿ ಜನದು ಯಾವುದು ತಗೊಳ್ತೀರಾ? ಹಕ್ಕುಪತ್ರ ಸರ್ಕಾರದಿಂದ ಕೊಡಲಾಗಿದ್ದು ಅಲ್ವಾ ಲಾಸ್ಟ್, ಅದು ತಗೋಬಹುದು ಅಥವಾ ಕಾಸ್ಟ್ ಅವರ ಹತ್ರ ಇರ್ತದೆ. ಸೊ ಈ ಮೋಸ್ಟ್ ಈಸಿಲಿ ಅವೈಲೇಬಲ್ ಡಾಕ್ಯುಮೆಂಟ್ಸ್ ಇದೆ, ಇದು ನೀವು ತಗೋಬೇಕು. ಈಗ 1 ಜುಲೈ 1987 ಮತ್ತು 2 ಡಿಸೆಂಬರ್ 2004 ಈ ಮಧ್ಯದಲ್ಲಿ ಹುಟ್ಟಿದ್ರೆ ಎಷ್ಟು ಡಾಕ್ಯುಮೆಂಟ್ಸ್? 2. ಯಾರ್ಯಾರ್ದು? ಸೆಲ್ಫ್ ಪ್ಲಸ್ ತಂದೆ ಅಥವಾ ತಾಯಿ ಅಥವಾ. ಸೊ ಅದೇ 11ರಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಸೆಲ್ಫ್ದು, 11ರಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ತಂದೆ ಅಥವಾ ತಾಯಿದು. ಈಗ 2 ಡಿಸೆಂಬರ್ 2004 ನಂತರ ಹುಟ್ಟಿದ್ರೆ 3 ಡಾಕ್ಯುಮೆಂಟ್. ಯಾರ್ಯಾರ್ದು? ಸೆಲ್ಫ್ ಡ್ರಾಫ್ಟ್ ಲಿಸ್ಟ್ ನಲ್ಲಿ ಬರಲ್ಲ, ಅವರಿಗೂ ಈ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಥ ಆಗಿದೆ? ಸೊ ಈಗಲೇ ನಿಮ್ಮ ಹತ್ತಿರ ಅನ್ಮ್ಯಾಪ್ಡ್ ಅಥವಾ ಯಾವುದು ಅನಾಮಲೀಸ್, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾವುದು ಬರ್ತಾ ಇದೆ ಅವ್ರದ್ದು ಡಾಕ್ಯುಮೆಂಟ್ಸ್ ನೀವು ಕಲೆಕ್ಷನ್ ಮಾಡೋದು ಸ್ಟಾರ್ಟ್ ಮಾಡಿ ತಹಸೀಲ್ ಆಫೀಸ್ನಲ್ಲಿ ಇಟ್ಬಿಡಿ. ಅದರ ಜೊತೆಲಿ ನಿಮ್ಮ ಹತ್ತಿರ 29ನೇ ಜುಲೈ ತನಕ ಟೈಮ್ ಇದೆ. 29th ಜುಲೈ ತನಕ ಟೈಮ್ ಇದೆ. ನೀವು ಈಗ ಮ್ಯಾಪಿಂಗ್ ಕೂಡ ಮಾಡ್ತಾ ಹೋಗ್ತೀವಿ.
ಹೌಸ್ ಟು ಹೌಸ್ ನೀವು ಇನ್ಎನಿಕೇಸ್ ಯಾವುದು ಮ್ಯಾಪಿಂಗ್ ಈಗಾಗಲೇ ಮಾಡಿದಿರಿ, ಮತ್ತೇನು ಒಂದ್ಸರಿ ನೀವು ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಲೋಡಿಂಗ್ ಮಾಡುವಾಗ ನೀವು ಮ್ಯಾಪಿಂಗ್ ಅವರಿಗೂ ಮಾಡಲೇಬೇಕಾಗುತ್ತೆ. ಆದರೆ ನೀವು ಈಗಾಗಲೇ ಮ್ಯಾಪಿಂಗ್ ಏನು ಮಾಡಿದಿರಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. 2002 ವೋಟರ್ ಲಿಸ್ಟ್ನಲ್ಲಿ ಯಾವುದು ಪಾರ್ಟ್ ನಂಬರ್ ಇದೆ, ಯಾವ ಸೀರಿಯಲ್ ನಂಬರ್ ಇದೆ ನಿಮಗೆ ಬೇಗ ಬೇಗ ಸಿಗ್ಬಿಡುತ್ತೆ. ಸೊ ಯಾರು ಈಗಾಗಲೇ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಅವ್ರದ್ದು ತುಂಬ ಫಾಸ್ಟಾಗಿ ಹೋಗಿಬಿಡುತ್ತೆ ಕೆಲಸ. ಓಕೆ, ಸೊ ಯಾರ್ದು ಸ್ವಲ್ಪ ಉಳಿದಿದೆ ನೀವು ಮತ್ತೇನು ಹಾರ್ಡ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ 29th July ತನಕ ದೀಸ್ 2 ವರ್ಕ್ಸ್ ಯು ಹ್ಯಾವ್ ಟು ಡೂ: ಹೌಸ್ ಟು ಹೌಸ್, ಡಾಕ್ಯುಮೆಂಟ್ ಕಲೆಕ್ಷನ್, ಮ್ಯಾಪಿಂಗ್ ಆ್ಯಂಡ್ ಅನಾಮಲಿಯನ್ನು ಸುಧಾರಿಸೋದು ಕೆಲಸ. ಅಂಡರ್ಸ್ಟುಡ್? ಆ್ಯಂಡ್ ಡಿಜಿಟೈಸೇಷನ್, ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಲೋಡಿಂಗ್. ಅಂದ್ರೆ ಏನು ಅಂತ ಈ ಬೆಳಿಗ್ಗೆ ಅಂತ ಹೇಳಿದ್ವಿ, ಮತ್ತೆ ನಿಮಗೋಸ್ಕರ ಮತ್ತೆ ನಾನು ರಿಪೀಟ್ ಮಾಡ್ತೀನಿ. SIR ಅಂತಂದರೆ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು. ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರನ್ನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಕೆಲಸ ಇದೆ. ಸೊ 2002ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ SIR ಆಗಿತ್ತು. ಅದ ನಂತರ ಈಗ 24 ವರ್ಷಗಳ ನಂತರ ಈಗ ಮತ್ತೆ ನಾವು SIR ಮಾಡ್ತಾ ಇದ್ದೀವಿ. ಸೊ ಈ SIR ಮಾಡಲಿಕ್ಕೆ ಹೋದಾಗ ಏನೇನು ನಿಮ್ಮ ಸಹಕಾರ ಅವರಿಗೆ ಬೇಕು ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಬೆಳಗ್ಗೆಯಿಂದ ತಿಳಿಸ್ಕೊಟ್ಟಿದ್ವಿ. ನಿಮ್ಗೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈಗ SIR ಅನ್ನೋದು ಒಂದು ಕ್ವಾಲಿಫೈಯಿಂಗ್ ಡೇಟ್ ಅಂತ ಇರ್ತದೆ. ಆ ಕ್ವಾಲಿಫೈಯಿಂಗ್ ಡೇಟು 1/10/2026. ಆ 1/10/2026 ಯಾವ ವ್ಯಕ್ತಿ 18 ವರ್ಷಕ್ಕಿಂತ ಮೇಲ್ಪಟ್ಟಾಗಿರ್ತಾರೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಆಗಲೇಬೇಕು. ಮತ್ತು ಯಾರು ಮತದಾರ ಪಟ್ಟಿಯಲ್ಲಿ ಅನಾವಶ್ಯಕವಾಗಿ ಉಳ್ಕೊಂಡಿರ್ತಾರೋ, ಅನರ್ಹರು ಉಳ್ಕೊಂಡಿರ್ತಾರೋ ಅಂಥವ್ರನ್ನ ಮತದಾರ ಪಟ್ಟಿಯಿಂದ ಹೊರಗೆ ಹಾಕ್ತಕ್ಕಂಥ ಕೆಲಸ ಈ SIR ಆಗಿರ್ತದೆ. ಸೊ ಈ ಒಂದು SIR ಯಾವ ಡೇಟಿಗೆ ಒಂದು ಕ್ವಾಲಿಫೈಡ್ ಡೇಟ್ ಕೊಟ್ಟಿದ್ದಾರೆ ಅಂತಂದರೆ 1/10/2026 ಡೇಟಿಗೆ ಕೊಟ್ಟಿದ್ದಾರೆ. ಮೊನ್ನೆ ಇದ್ರ ಬಗ್ಗೆ ಹಿಸ್ಟ್ರಿನೂ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ನಮ್ಮಲ್ಲಿ ಸುಮಾರು ದೇಶದಲ್ಲಿ 2052-56 ಏನು SIR ಸ್ಟಾರ್ಟ್ ಆಯಿತು, ಅಲ್ಲಿಂದ ಹಿಡ್ಕೊಂಡು 2002 ತನಕ SIR ನಡ್ಕೊಂಡು ಬಂತು. ಅದಾದಮೇಲೆ ಸುಮಾರು 24 ವರ್ಷಗಳ ಕಾಲ ನಮ್ಮ ಕರ್ನಾಟಕದಲ್ಲಿ SIR, ಇಂಡಿಯಾದಲ್ಲಿ 20 ವರ್ಷಗಳಿಂದ ಯಾವುದೇ SIR ಆಗಿರಲಿಲ್ಲ. ಸೊ ಈಗ SIRನ ಪ್ರಕ್ರಿಯೆ ಎಲ್ಲ ಹಂತದಲ್ಲೂ ಕೆಲವೊಂದು ರಾಜ್ಯಗಳು, ಒಂದು ಹಂತದಲ್ಲಿ ಒಂದಿಷ್ಟು ರಾಜ್ಯಗಳು, ಎರಡನೇ ಹಂತದಲ್ಲಿ ಒಂದಿಷ್ಟು ರಾಜ್ಯಗಳು, ಮೂರನೇ ಹಂತದಲ್ಲಿ ನಮ್ಮ ಕರ್ನಾಟಕ ಸೇರಿಕೊಂಡಿದೆ. ಈ ಮೂರನೇ ಹಂತದ SIRನಲ್ಲಿ ನಾವಿದ್ದೀವಿ. ಸೊ ಈ SIRಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ನೀವೆಲ್ಲ ಎಲ್ಲ ಕಡೆ ನೋಡಿರ್ಬೋದು, ಮತ್ತು ಪೇಪರಲ್ಲೂ ಬಂದಿದೆ, ಎಲ್ಲ ಗ್ರೂಪಲ್ಲೂ ಓಡಾಡ್ತಿದೆ. ಯಾವ ಡೇಟಿಗೆ SIR ಸ್ಟಾರ್ಟ್ ಆಗ್ತದೆ ಮತ್ತು ಯಾವ ಡೇಟಿಗೆ ಮುಗಿತದೆ, ಯಾವ ಹಂತದಲ್ಲಿ SIR ಆಗ್ತದೆ ಅಂತಕ್ಕಂಥದ್ದನ್ನು ಪ್ರಚಾರ ಆಗ್ತಾ ಇದೆ. ಈಗ ನಾವು ಈ SIRಲ್ಲಿ ನಾನು 7 ಭಾಗಗಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಹಂತದ ಏನು ಅಂತಂದರೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಟ್ರೈನಿಂಗ್ ಅಂದರೆ ಎಲ್ಲ ಲೆವೆಲಲ್ಲಿ ಟ್ರೈನಿಂಗ್, ಎಲ್ಲ ಲೆವೆಲ್ ಅಧಿಕಾರಿಗಳಿಗೂ ಟ್ರೈನಿಂಗ್ ಆಗ್ತದೆ SIRಗೆ ಸಂಬಂಧಪಟ್ಟಂಗೆ, ಇನ್ಕ್ಲೂಡಿಂಗ್ ನಮ್ಮ DO, ERO, ARO ಎಲ್ಲರಿಗೂ ಕೂಡ ಟ್ರೈನಿಂಗ್ ಆಗಿದೆ. BLOಗಳಿಗೂ ಸಾಕಷ್ಟು ಟ್ರೈನಿಂಗ್ ಆಗಿದೆ. ಇದು ಅಂತಿಮ ಹಂತದ ಟ್ರೈನಿಂಗು. ಇದು SIR ಪಾರ್ಟ್ ಆಗಿರ್ತದೆ. ಈ ಟ್ರೈನಿಂಗು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಮತ್ತು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಲಿಕ್ಕೆ 20/6/2026ರಿಂದ 29/6/2026 ದಿನಾಂಕ ನಿಗದಿ ಮಾಡಿದ್ದಾರೆ. ಆ ದಿನಾಂಕದೊಳಗಡೆ ಎಲ್ಲ ಟ್ರೈನಿಂಗ್ಗಳು ಮುಗಿಬೇಕು ಮತ್ತು ಎಲ್ಲ ಫಾರ್ಮ್ಗಳು, ಎನ್ಯುಮರೇಷನ್ ಫಾರ್ಮ್ಗಳನ್ನ ಪ್ರಿಂಟ್ ಮಾಡಿ ನಿಮಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಈ ದಿನಾಂಕಗಳಲ್ಲಿ ಆಗಬೇಕು. ಈಗ ನಿಮ್ಮ ಎಲ್ಲ ಫಾರ್ಮ್ಗಳು ಈಗಾಗಲೇ ಪ್ರಿಂಟ್ ಆಗಿ ಬಂದಿದ್ದಾವೆ. ಅದನ್ನು ನಿಮಗೆ ಕೊನೆಯ ದಿನದ ಅಂದರೆ ನಿಮ್ಗೆ ಯಾವ ಎನ್ಯುಮರೇಷನ್ ಸ್ಟಾರ್ಟ್ ಆಗ್ತದೋ 1-2 ದಿವಸ ಮುಂಚೆ ನಿಮ್ಮೆಲ್ಲರಿಗೂ ಫಾರ್ಮ್ಸ್ಗಳನ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಅದಾದಮೇಲೆ 29ನೇ ತಾರೀಕಿನ ಟ್ರೈನಿಂಗು ಫಾರ್ಮ್ ಎಲ್ಲ ಕಲೆಕ್ಟ್ ಮಾಡೋದಿಲ್ಲ ಮುಗಿದಾದ್ಮೇಲೆ 30ನೇ ತಾರೀಕಿಗೆ ಆ್ಯಕ್ಚುಯಲ್ ಫೀಲ್ಡಲ್ಲಿ ಕೆಲಸ ಶುರು ಆಗ್ತದೆ. ನಮ್ಮ BLOs ಅವ್ರ ಫೀಲ್ಡ್ 30ನೇ ತಾರೀಕಿಗೆ ಮನೆ ಹೋಗ್ಬಿಟ್ಟು ಪ್ರತಿಯೊಬ್ಬ ಮತದಾರನಿಗೆ 2 ಪ್ರತಿಯಲ್ಲಿ ಇನ್ ಡೂಪ್ಲಿಕೇಟ್ ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡ್ತಾರೆ. ಇನ್ ಡೂಪ್ಲಿಕೇಟ್ ಫಾರ್ಮ್ನ ಯಾಕೆ ಕೊಡ್ತಾರೆ ಅಂತಂದರೆ, ಒಂದು ಫಾರ್ಮ್ 2 ಫಾರ್ಮ್ನ ತುಂಬಬೇಕು. ಅದರಲ್ಲಿ ಆ ಎನ್ಯುಮರೇಷನ್ ಫಾರ್ಮ್ ಹೆಂಗೆ ತುಂಬಬೇಕು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಾನು. ಬಟ್ ಎನ್ಯುಮರೇಷನ್ ಫಾರ್ಮ್ ತುಂಬಾದ್ಮೇಲೆ ಅವ್ರು ಸಹಿ ಮಾಡಿ ಏನು BLO ವಾಪಸ್ ತಗೊಂತಾರೆ. ಆ BLO ತಗೊಂಡಂಥ ಒಂದು ಪ್ರತಿ ಇನ್ನೊಂದು ಪ್ರತಿ ಮೇಲೆ ಅವ್ರು ಸಹಿ ಮಾಡಿ ಅವರಿಗೆ ಕೊಡಬೇಕು. ಅದು ರಸೀದಿ ಇದ್ದಂಗೆ, ಅಕ್ನಾಲೇಜ್ಮೆಂಟ್ ಕೊಟ್ಟಂಗೆ. ಅದನ್ನು ನಾಳೆ ಇವ್ರು ಏನಾದರೂ ಮಿಸ್ಪ್ಲೇಸ್ ಆಯಿತು, ಹೆಸರು ಬರಲಿಲ್ಲ ಅಂದರೆ ಅವ್ರು ಬಂದು ಕ್ವಶನ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಸೊ ಅದು ಒಂದು ಡಾಕ್ಯುಮೆಂಟು ಮತದಾರರ ಕಡೆ ಇರ್ತದೆ. ಅದಕ್ಕೆ ನಾವು 2 ಕಾಪಿಗಳನ್ನ ಕೊಡ್ತೀವಿ. ಒಂದು ಕಾಪಿ ಫಿಲಪ್ ಮಾಡಿ ಅವರೇ ಇಟ್ಬೇಕು, ಅಂದರೆ BLO ತಗೋಬೇಕು. ಇನ್ನೊಂದು BLO ಅವರಿಗೆ ವಾಪಸ್ ಸ್ವೀಕೃತ ರಸೀದಿ ಕೊಟ್ಟಂಗೆ ಒಂದು ಸಹಿ ಮಾಡಿ ಅವರಿಗೆ ಕ್ಲಿಯರ್ ಆದ್ರೆ ಅವ್ರಿಗೂ ಗೊತ್ತಾಗ್ತಿದೆ ಸರ್. ಅದು ಈಗ ಅವ್ರು ನಾಳೆ ನಮ್ಗೆ ಹೋದಾಗ ಏನಂತಾರೆ ತಕ್ಷಣ ಹೇಳಿರಲ್ಲ, ಈ ಪವರ್ ಇದು ರೆಸಿಡೆನ್ಸ್ ಸರ್ಟಿಫಿಕೇಟ್ ನಡೀತಂತ ಅದೇ ಪ್ರೊವೈಡ್ ಮಾಡ್ತಾರೆ ಸರ್. ಯಾವ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಹೇಳಿದ್ರು 11 ಡಾಕ್ಯುಮೆಂಟ್ಸ್ ಅಲ್ಲಿ ಅವರು
ಬಂದಿದ್ರಲ್ಲ ಬೆಳಿಗ್ಗೆ ಆಗದೇನೆ ಅವಾಗ ಒಂದು ಕ್ವಶನ್ ಕೇಳಿದ್ರು ಡಾಕ್ಯುಮೆಂಟ್ಸ್ ಸಲುವಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಹಸೀಲ್ದಾರ್ ಕೊಟ್ಟಿರೋದು ನಡೀತದೆ ಅಂದ್ರೆ ಸರ್ ಹೇಳಿದ್ರು ನಡೀತು ಅಂತ ಹೇಳಿದ್ರು. ಬಟ್ ಯಾವಾಗಿದ್ದು ಅಂತ ಅವ್ರು ಯಾರು ಕ್ಲಿಯರ್ ಮಾಡಿಲ್ಲ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾವಾಗಲೇ ಕೊಡ್ಬೋದು, ಓನ್ಲಿ ಬ್ಯಾಂಕ್ ಪಾಸ್ಬುಕ್ ಅಷ್ಟೇ 17/1987. No, he's correct. ಆಯ್ತು, ನಿಮ್ದು ಡೌಟ್ ಕ್ಲಾರಿಫೈ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.